ಪ್ರತಿಯೊಬ್ಬ ಮನುಷ್ಯನೂ ಸಹ ಬಹಿರಂಗವಾಗಿ ಅಂತರಂಗವಾಗಿ ಸ್ಮರಣೆಯನ್ನು ಮಾಡ್ತಾರೆ. ಬಹಿರಂಗವಾಗಿ ನನ್ನ ಕೈಲಿ ಆಗಲಿಲ್ಲ ಅಂದ್ರೂ ಅಂತರಂಗದಲ್ಲೂ ಸ್ಮರಣೆ ಮಾಡುವಂತಹ ಎಲ್ಲ ಉತ್ತಮವಾದಂತಹ ಮನಸ್ಥಿತಿ ಇರುವಂಥವ್ರು ಮಾಡ್ತಾರೆ. ಜೊತೆಯಲ್ಲಿ ಪ್ರತಿಯೊಂದು ಧರ್ಮದವರು ಒಂದು ಬಾರಿಯಾದ ಸ್ಮರಣೆಯನ್ನು ನೆನೆಸ್ಕೊಳ್ಳುವಂತಹ ಒಂದು ನಾಮಜಪ ಯಾವುದು ಅಂತ ಅಂದರೆ ಶ್ರೀರಾಮನ ಒಂದು ಕೀರ್ತನೆ, ಶ್ರೀರಾಮನ ಹೆಸರು. ಶ್ರೀರಾಮ ಜನನದಿಂದಲೂ ಸಹ ಅವನು ಜನನ ಹೇಗಾಯಿತು ಅಲ್ಲಿಂದಲೂ ಸಹ ಪ್ರತಿಯೊಂದು ಹಂತದಲ್ಲಿಯೂ ಸಹ ಅವನು ಇನ್ನೊಬ್ಬರಿಗೆ ಮಾದರಿಯಾಗಿ ಬಂದಂತಹ ಒಂದು ವ್ಯಕ್ತಿತ್ವ. ಶ್ರೀರಾಮ ಬಾಲ್ಯದಲ್ಲೂ ಸಹ ಇನ್ನೊಬ್ಬರಿಗೆ ಮಾದರಿಯೇ ಆಗಿದ್ದನೇ ಹೊರತು ಎಂದೂ ಸಹ ಧರ್ಮವನ್ನು ಬಿಟ್ಟು ಅಧರ್ಮದ ಎಡೆಗೆ ಒಂದು ಬಾರಿಯೂ ತಿರುಗಿ ನೋಡಿದಂಥವನಲ್ಲ. ಒಂದು ಬಾರಿಯೂ ಸಹ ಇನ್ನೊಬ್ಬರ ಕೈನಲ್ಲಿ ಬಯಸ್ಕೊಂಡಂತಹ ಉದಾಹರಣೆಗಳಿಲ್ಲ. ಯಾರಿಂದಲೂ ಸಹ ತ್ಯಜಿಸಿ ಮತ್ತು ತಿರಸ್ಕರಿಸಿದ ವ್ಯಕ್ತಿಯಂತೂ ರಾಮ ಅಲ್ಲವೇ ಅಲ್ಲ. ಇದಕ್ಕೆ ತದ್ವಿರುದ್ಧವಾದಂತಹ ವರ್ತನೆಯನ್ನು ತೋರಿಸ್ತಾನೆ ಮಹಾಭಾರತದಲ್ಲಿ ಶ್ರೀಕೃಷ್ಣನಾಗಿ. ಬಹಳ ತುಂಟಾಟವನ್ನು ಅವರ ಕೈಲಿ ಒಡಿಸ್ಕೊಳ್ಳೋದು, ಬಯಸ್ಕೊಳ್ಳೋದು, ದೂರುಗಳ ಸರಮಾಲೆಯನ್ನೇ ತಲೆ ಮೇಲೆ ಹಾಕ್ಕೊಂಡಂತಹ ಮತ್ತೊಂದು ಅವತಾರವನ್ನು ನಂತರ ತಾಳ್ತಾನೆ. ಆದರೆ ಶ್ರೀರಾಮನನ್ನು ಬಾಲ್ಯದಲ್ಲಿ ಕಂಡಾಗ ಪ್ರತಿಯೊಬ್ಬರೂ ಎತ್ತು ಮುದ್ದಾಡಬೇಕು, ಒಂದು ಬಾರಿಯೂ ಅವನನ್ನು ನಾವು ಆಲಿಂಗಿಸಬೇಕು, ಅವನ ಜೊತೆ ನಾವು ಕೆಲವು ಕಾಲಹರಣಗಳನ್ನು ಮಾಡಬೇಕು ಅನ್ನುವಂತಹ ಮುಗ್ಧತೆಯ ಮನೋಭಾವದ ದೈವತ್ವದ ಮರ್ಯಾದ ಒಂದು ಮಾನವೀಯತೆಯ ಒಂದು ಮನುಷ್ಯ, ಮಾನವ ರೂಪದಲ್ಲಿ ಜನನವನ್ನು ತಾಳದಂತಹ ಭಗವಾನ್ ಮಹಾವಿಷ್ಣು.